ಶಾಸಕರು ಹೊರಗುಳಿದಿದ್ದಾರೆ ಸರ್. ಸರಿ, ಏನಕ್ಕೆ ಈಗ ಅದು ಕೇಂದ್ರ ಸರ್ಕಾರದ ಒಂದು ರಿವ್ಯೂ ಮಾಡ್ತಕ್ಕಂಥದ್ದು ಅಷ್ಟೇ ಸೀಮಿತ. ಸೊ ಬಟ್ ಅವರು ಬೆಳಗ್ಗೆ ಎದ್ದರೆ ಸಾಯಂಕಾಲ ಇದ್ದರೆ ಅವ್ರು ಮಾತಾಡೋದೆಲ್ಲ ನೋಡಿದ್ದೀರ. ತೊಡೆ ತಟ್ಟೋದು, ನಾನು ನೋಡ್ಕೋತೀನಿ ಅನ್ನೋದು, ನಾನು ಜೈಲಿಗೆ ಹಾಕ್ಸ್ತೀನಿ ಅನ್ನೋದು ಅವರು ಅಭಿವೃದ್ಧಿ ಅಥವಾ ಇನ್ನೊಂದು ಅಲ್ಲ. ಸೊ ವಿಶ್ವಾಸದ ಒಂದು ಇದು ಗೊತ್ತಿಲ್ಲ ನನಗೆ. ಶಾಸಕರು ನಾನು ಹೋಗಬೇಡಿ ಅಂತ ಏನು ಹೇಳಿಲ್ಲ. ನಮ್ಮ ರವಿ 2-3 ಸಾರಿ ಹೋಗಿದ್ದಾರೆ ಕಳೆದ ಬಾರಿ. ಇವತ್ತು ಯಾವುದಕ್ಕೆ ಹೋಗಿಲ್ಲ ಅಂತ ಗೊತ್ತಿಲ್ಲ. ಹೋಗಬಾರ್ದು ಅನ್ನೋದೇನಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಮಾಡಲಿ. ದಿಶಾ ಮೀಟಿಂಗು, KDP ಮೀಟಿಂಗು ನಿರಂತರವಾಗಿ ನಾವು KDP ಮೀಟಿಂಗ್ ಮಾಡ್ತೀವಿ, ಅವ್ರು ದಿಶಾ ಮೀಟಿಂಗ್ ಮಾಡ್ತಾರೆ, ಅದು ಮುಖ್ಯ ಅಲ್ಲ. ಸೊ ನಾವು ರಾಜ್ಯಕ್ಕೆ ಏನು ಕೊಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಸರಿ, ಏನಕ್ಕೆ ಈಗ ಅದು ಕೇಂದ್ರ ಸರ್ಕಾರದ ಒಂದು ರಿವ್ಯೂ ಮಾಡ್ತಕ್ಕಂಥದ್ದು ಅಷ್ಟೇ ಸೀಮಿತ. ಸೊ ಬಟ್ ಅವರು ಬೆಳಗ್ಗೆ ಎದ್ದರೆ ಸಾಯಂಕಾಲ ಇದ್ದರೆ ಅವ್ರು ಮಾತಾಡೋದೆಲ್ಲ ನೋಡಿದ್ದೀರ. ತೊಡೆ ತಟ್ಟೋದು, ನಾನು ನೋಡ್ಕೋತೀನಿ ಅನ್ನೋದು, ನಾನು ಜೈಲಿಗೆ ಹಾಕ್ಸ್ತೀನಿ ಅನ್ನೋದು ಅವರು ಅಭಿವೃದ್ಧಿ ಅಥವಾ ಇನ್ನೊಂದು ಅಲ್ಲ. ಸೊ ವಿಶ್ವಾಸದ ಒಂದು ಇದು ಗೊತ್ತಿಲ್ಲ ನನಗೆ. ಶಾಸಕರು ನಾನು ಹೋಗಬೇಡಿ ಅಂತ ಏನು ಹೇಳಿಲ್ಲ. ನಮ್ಮ ರವಿ 2-3 ಸಾರಿ ಹೋಗಿದ್ದಾರೆ ಕಳೆದ ಬಾರಿ. ಇವತ್ತು ಯಾವುದಕ್ಕೆ ಹೋಗಿಲ್ಲ ಅಂತ ಗೊತ್ತಿಲ್ಲ. ಹೋಗಬಾರ್ದು ಅನ್ನೋದೇನಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಮಾಡಲಿ. ದಿಶಾ ಮೀಟಿಂಗು, KDP ಮೀಟಿಂಗು ನಿರಂತರವಾಗಿ ನಾವು KDP ಮೀಟಿಂಗ್ ಮಾಡ್ತೀವಿ, ಅವ್ರು ದಿಶಾ ಮೀಟಿಂಗ್ ಮಾಡ್ತಾರೆ, ಅದು ಮುಖ್ಯ ಅಲ್ಲ. ಸೊ ನಾವು ರಾಜ್ಯಕ್ಕೆ ಏನು ಕೊಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಸರ್, ಮೈಸೂರು